sekarang dulu saya nampak janji. देखो जो आते देखो बाहर जो आते देखो ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿ ಥಂಬ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ. ಇವತ್ತು ನಾವು ಹಂಪಿಗೆ ಹೋಗಿದ್ವಿ. ಅದು ಯಾಕಂತ ಹೇಳ್ತೀನಿ ಹೋಗ್ತಾ ವ್ಲಾಗಲ್ಲಿ. ಸೊ ಯಾವುದೇ ಪಾರ್ಟು ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿ. ನನಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ಯಾರೂ ಇರಲಿಲ್ಲ, ಸೊ ಹಾಗಾಗಿ ಆಟೋ ಅಲ್ಲೇ ಬಂದ್ಬಿಟ್ಟೆ. ದೇವಸ್ಥಾನ ನೋಡಿದ ತಕ್ಷಣ ಹೇಗೆ ನಮಸ್ಕಾರ ಮಾಡ್ತಿದ್ದಾನೆ ನೋಡಿ. ಇವತ್ತು ಹಂಪಿಗೆ ಶೃಂಗೇರಿಯ ಶಾರದಾ ಪೀಠದ ಮಹಾಸ್ವಾಮೀಜಿಗಳು ಬರ್ತಿದ್ದಾರೆ. ಅವ್ರ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸ್ವಾಗತ ಮಾಡ್ಲಿಕ್ಕೆ ಎಷ್ಟೊಂದು ರಂಗೋಲಿ ಹಾಕಿದ್ದಾರೆ ನೋಡಿ. ಸ್ವಲ್ಪ ನಾನು ಹೋಗೋದು ಲೇಟ್ ಆಯ್ತು. ಆಗ್ಲೇ ಸ್ವಾಮೀಜಿಗಳು ಬಂದಿದ್ರು. ವಿರೂಪಾಕ್ಷೇಶ್ವರನ ಅಭಿಷೇಕ ಪೂಜೆ ಎಲ್ಲ ಮಾಡ್ತಾ ಇದ್ರು. ಒಳಗಡೆ ಹೋಗೋಕೆ ಅಲೋ ಇರಲಿಲ್ಲ, ಬಟ್ ಹೊರಗಡೆ ಲೈವ್ CCTVನ ಪ್ಲೇ ಕಾಸ್ಟ್ ಮಾಡ್ತಾ ಇದ್ರು. ಸೊ ಅದನ್ನೇ ನೋಡಿ ನಮಸ್ಕಾರ ಮಾಡ್ಕೊಂಡ್ವಿ. ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಅಂದರೆ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾ ಸ್ವಾಮೀಜಿಗಳವರು. ಸಹಜವಾಗಿ ಯಾವುದೇ ಪೀಠಾಧಿಪತಿ ಜಗದ್ಗುರುಗಳ ದರ್ಶನ ನಮಗೆ ಸಿಗಲ್ಲ. ಅವರು ನಮ್ಮ ಪ್ರದೇಶಕ್ಕೆ ಬಂದು ದರ್ಶನನ ಕೊಡ್ತಿದ್ದಾರೆ ಅಂದರೆ ಸೌಭಾಗ್ಯ ಅಲ್ವಾ. ನನಗೆ ಎಷ್ಟೇ ಕಷ್ಟ ಆಗಲಿ ನಾನು ದರ್ಶನ ಮಾಡಬೇಕು, ಅವ್ರದ್ದು ಪಾಪಕ್ಕೆ ಕೂಡ ದರ್ಶನ ಮಾಡಿಸ್ಬೇಕು ಅಂತ ಅವತ್ತಿನ ದಿನ ನಾನು ಹಂಪಿಗೆ ಹೋಗಿದ್ದು. ಅವ್ರು ಪೂಜೆ ಮಾಡ್ತಿರೋ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ಅವ್ರ ದರ್ಶನ ಕೂಡ ನಿಮಗೆ ಮಾಡಿಸ್ತೀನಿ. ಸೊ ಕಂಪ್ಲೀಟ್ ಬ್ಲಾಗ್ನ ನೋಡಿ. ಅಭಿಷೇಕ ಪೂಜೆ ಎಲ್ಲ ಸ್ವಾಮೀಜಿಗಳು ಮುಗಿಸಿದ್ರು. ನಾವು ಒಂದು ಕಡೆ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಥರ ಸುಮಾರು ಜನ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಸೊ ನೀವು ಇಲ್ಲಿ ಸ್ವಾಮೀಜಿಯವರ ದರ್ಶನ ಮಾಡ್ಬೋದು. ನಾವು ಹೇಗೆ ಸ್ವಾಮೀಜಿನ ದರ್ಶನ ಮಾಡ್ಕೊಂಡ್ವಿ ಅಂತ ಹೇಳಿ ಹೋಗ್ತಾ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮತ್ತೆ ಇನ್ನೂ ಮುಖ್ಯ ದೇವಸ್ಥಾನಗಳಲ್ಲಿ ಪೂಜೆ ಎಲ್ಲ ಮಾಡಿದ್ರು ಸ್ವಾಮೀಜಿ. ಅದೆಲ್ಲ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ. जो आते देखो बाहर जो आते देखो ಅಲ್ಲಿಂದ ಸ್ವಾಮೀಜಿಯವರು ಭುವನೇಶ್ವರಿ ತಾಯಿ ನಮ್ಮ ಕರ್ನಾಟಕದ ಕುಲದೇವತೆ ಅಂತ ಹೇಳ್ತಾರಲ್ಲ, ಅವ್ರ ಪೂಜೆನ ಸಲ್ಲಿಸಿದ್ರು. ಆದಮೇಲೆ ಪಂಪಾದೇವಿ ಪೂಜೆನ ಮಾಡಿದ್ರು. ಅಲ್ಲಿ ತನಕನೂ ನಾವು ಅಲ್ಲೇ ಕಾಯ್ತಾ ನಿಂತಿದ್ವಿ. ಅದಾದಮೇಲೆ ಮೇಲೆ ವಿದ್ಯಾರಣ್ಯ ಸ್ವಾಮೀಜಿಯವ್ರ ಪೂಜೆ ಕೂಡ ಮಾಡಿದ್ರು. ಅಲ್ಲಿಂದ ಅವರು ಮೇಲೆ ವಿದ್ಯಾರಣ್ಯ ಪೀಠಕ್ಕೆ ಬಂದರು ದರ್ಶನ ಕೊಡಲಿಕ್ಕೆ. ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ನಾನೀಗ ಮೇಲೆ ವಿದ್ಯಾರಣ್ಯ ಪೀಠಕ್ಕೆ ಹೋಗ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರೋದು ದಾರಿ ಪಂಪಾಪತಿ ಗುಡಿಯಲ್ಲಿದೆ ಮೇಲೆ ಹೋಗಲಿಕ್ಕೆ. ಇಲ್ಲಿ ರೈಟ್ ಸೈಡಲ್ಲಿ ಗೋಪುರ ಉಲ್ಟಾ ಕಾಣಿಸುತ್ತಲ್ಲ, ಅದೇ ಪ್ಲೇಸ್ ಇದು. ಇಲ್ಲಿಂದ ಮೇಲೆ ಹೋದರೆ ಇಲ್ಲಿ ನಿಮಗೆ ವಿದ್ಯಾರಣ್ಯ ಪೀಠ ಸಿಗುತ್ತೆ. ಅಲ್ಲಿ ಕೂಡ ಸುಮಾರು ಜನ ಕಾಯ್ತಾ ಕೂತಿದ್ರು. ನಮ್ಮ ವಿದ್ಯಾರಣ್ಯ ಸ್ವಾಮಿಗಳ ಪೀಠ ಹೇಗಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ.
ಮಠದಲ್ಲಿ ಒಳಗಡೆ ಒಂದು ಚಿಕ್ಕ ತೀರ್ಥ ಇದೆ, ಅದನ್ನು ತುಂಗಭದ್ರಾ ತೀರ್ಥ ಅಂತ ಹೇಳ್ತಾರೆ. ಅಲ್ಲಿ ಸುಮಾರು ವರ್ಷದಿಂದ ಈ ತಾಂಬೇಲಿಗಳಿದೆ. ಅವತ್ತಿಂದ ಇವತ್ತವರೆಗೂ ಸುಮಾರು ತಾಂಬೇಲಿಗಳು ಇಲ್ಲಿ ಹೀಗೆ ಇದೆ. ನಾನು ಪಾಪಕ್ಕೆ ತೋರಿಸ್ತಾ ಇದ್ದೆ, ಹೋಗು ಹಿಡ್ಕೋ ಆಟ ಆಡು ಅಂಥೇಳಿ. ಅವನು ಯಾಕೋ ತುಂಬ ಭಯ ಪಡ್ತಾ ಇದ್ದ. ಮಠದಲ್ಲಿ ಕೂಡ ಸುಮಾರು ಜನ ವೆಯ್ಟ್ ಮಾಡ್ತಾಯಿದ್ರು, ಸ್ವಾಮೀಜಿಗಳು ಬರ್ತಾರೆ ಅಂತ ಹೇಳಿಬಿಟ್ಟು. ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದೆ. ಆಮೇಲೆ ಪಾಪು ತುಂಬಾ ಹಠ ಮಾಡ್ತಿದ್ದ. ಸೊ ಹಾಗಾಗಿ ಒಂದು ಸ್ವಲ್ಪ ಹೊರಗಡೆ ಹೋಗಿ ಬಂದೆ. ಹೊರಗಡೆ ಹೋಗಿ ನೋಡಿದಾಗ ಸ್ವಾಮೀಜಿಯವರು ವಿದ್ಯಾರಣ್ಯ ಸ್ವಾಮೀಜಿಯವರ ಪೂಜೆನ ಮಾಡ್ತಾಯಿದ್ರು. ಇನ್ನೇನು ಸ್ವಾಮೀಜಿಗಳ ದರ್ಶನ ಕೊಡಲಿಕ್ಕೆ ಬರ್ತಾ ಇದ್ದಾರೆ. ವಾಪಸ್ ನಾನು ಮಠಕ್ಕೆ ಹೋದಾಗ ತುಂಬಾ ರಶ್ ಆಗೋಗಿತ್ತು. ಕೂಡ್ಲಿಕ್ಕೆ ಕೂಡ ಪ್ಲೇಸ್ ಇರಲಿಲ್ಲ. ಅಷ್ಟರಲ್ಲೇ ಸ್ವಾಮೀಜಿ ಕೂಡ ಬಂದರು. ಸೊ ಅದೆಲ್ಲ ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡಿರ್ತೀನಿ. ಮತ್ತು ನಮ್ಗೆ ಎಷ್ಟು ಚೆನ್ನಾಗಿ ದರ್ಶನ ಸಿಕ್ತು ಅನ್ನೋ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ. ಖಂಡಿತ ನೋಡಿ, ಮಿಸ್ ಮಾಡ್ದೇನೆ. वंदे वेदांत तत्त्वज्ञं विधुशेखर भारती गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः. ಲೈನಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಪಾಪನ ಎತ್ಕೊಂಡು ದರ್ಶನ ಮಾಡೋಣ ಅಂಥೇಳಿ ಹೋದೆ. ಅದೆಲ್ಲ ಕ್ಲಿಪ್ಪಿಂಗ್ಸ್ನ ಕೂಡ ತೊಗೊಂಡಿದ್ದೀನಿ. ಎಷ್ಟು ಪುಣ್ಯ ಗೊತ್ತಾ ಜಗದ್ಗುರುಗಳ ದರ್ಶನ ಸಿಗಬೇಕು ಅಂತ ಅಂದರೆ. ಸೊ ತುಂಬಾ ಸಂತೋಷ ಆಯಿತು ಅವ್ರ ದರ್ಶನ ಮಾಡಿಕೊಂಡು. ಅಲ್ಲಿ ನನ್ನ ಕೈಲೇ ಪ್ರಸಾದ ಕೊಟ್ಟರು ಮತ್ತು ಪಾಪುಗೆ ಒಂದು ಆ್ಯಪಲ್ ಕೊಟ್ಟರು ಸ್ವಾಮೀಜಿಯವರು. ತುಂಬ ಸಂತೋಷ ಆಯಿತು. ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಒಂದು ಸ್ವಲ್ಪ ಪ್ರಸಾದನ ಕೊಟ್ಟರು. ಇಲ್ಲಿ ಪಾಪು ನೋಡಿ ಪೂಜೆ ಮಾಡಿ ಕುಂಕುಮ ಎಲ್ಲ ಹಚ್ಕೋತಾ ಇದ್ದೆ. ನಾನು ಸ್ವಾಮೀಜಿ ದರ್ಶನ ಮಾಡ್ಕೊಂಡಿರೋ ಕ್ಲಿಪ್ಪಿಂಗ್ಸು ಅನ್ನೋ ಅಕ್ಕ ತೆಗ್ದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅನ್ನೋ ಅಕ್ಕ. ಅಲ್ಲಿಂದ ಹೊರಗಡೆ ಬಂದು ಅನ್ನದಾಸೋಹ ಇತ್ತು. ಸೊ ಅಲ್ಲಿ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಬಂದ್ವಿ. ಸೊ ಅಷ್ಟಾಯಿತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.